Hi everyone, welcome to my YouTube channel. Today specially ತಂದೂರಿ ಚಿಕನ್ ಲೆಗ್ ಮತ್ತು ತೈರುವಂತಹ ಚಿಕನ್ ತೆಗೆದುಕೊಳ್ಳಿ, ಏಕೆಂದರೆ ಕುಕ್ ಮಾಡಿದ ನಂತರ ನೋಡಲು ರೆಸ್ಟೋರೆಂಟ್ ಲುಕ್ ಸಿಗುತ್ತೆ. ಈ ರೀತಿ ಚಿಕನ್ ಕಟ್ ಮಾಡಿಕೊಳ್ಳಿ. ಒಂದು ಬೌಲ್ನ ಒಳಗೆ ಇಟ್ಟು ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಫಸ್ಟ್ ಮ್ಯಾರಿನೇಷನ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡಿ, ಈಗ ಇವೆಲ್ಲವನ್ನು ಮಿಕ್ಸ್ ಮಾಡಿದ ನಂತರ 5 ರಿಂದ 6 ಗಂಟೆಗಳ ಕಾಲ ಫಸ್ಟ್ ಮ್ಯಾರಿನೇಷನ್ ಮಾಡಿ. ಫಸ್ಟ್ ಮ್ಯಾರಿನೇಷನ್ ಆದ ನಂತರ ಖಾರದ ಪುಡಿ, ಉಪ್ಪು, ಚಾಟ್ ಮಸಾಲ, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಗರಂ ಮಸಾಲ, ಕಸೂರಿ ಮೇಥಿ, ಜೀರಾ ಪೌಡರ್, ಧನಿಯಾ ಪುಡಿ, ಮೊಸರು. ಫಸ್ಟ್ ಮ್ಯಾರಿನೇಷನ್ ಚಿಕನ್ ತೆಗೆದುಕೊಳ್ಳಿ. 2 ರಿಂದ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಬಳಸಿ. ಎಣ್ಣೆ ಸ್ವಲ್ಪ ಕಾದ ನಂತರ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಬಳಸಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿರುವ ಖಾರದ ಪುಡಿಯನ್ನು ಒಂದು ಪ್ಲೇಟ್ಗೆ ಹಾಕಿ. 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, 1/4 ಕಪ್ ಅಂಕರ್ಡ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಬೌಲ್ನ ಒಳಗೆ ಕೆಂಡವನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಸುರಿಯಿರಿ. ಆನಂತರ 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಈ ರೀತಿ ಕ್ಲೋಸ್ ಮಾಡಿ. ತಂದೂರಿ ಫ್ಲೇವರ್ ಕೊಡುವುದಕ್ಕಾಗಿ ಈ ರೀತಿ ಮಾಡಿ. ಫಸ್ಟ್ ಮ್ಯಾರಿನೇಷನ್ ಆದ ನಂತರ ಇದರಲ್ಲಿರುವಂತಹ ನೀರನ್ನು ತೆಗೆದು ಹೊರಚೆಲ್ಲಿ. ಈಗ ಮಿಕ್ಸ್ ಮಾಡಿಕೊಂಡಿರುವಂತಹ ಮಸಾಲೆಯನ್ನು ಇದರಲ್ಲಿ ಹಾಕಿ ಚೆಂದಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು ಪ್ಲೇಟ್ನ ಒಳಗೆ ಇಟ್ಟು ಮಸಾಲೆಯನ್ನು ಇದರ ಒಳಗೆ ತುಂಬಿ ಮಸಾಲ ಕೋಟಿಂಗ್ ಆದ ನಂತರ ಮತ್ತೊಂದು ಪ್ಲೇಟ್ನ ಒಳಗೆ ಇಟ್ಟು ಕುಕ್ಕರ್ನ ವಿಸಿಲ್ ಮತ್ತು ರಬ್ಬರನ್ನು ತೆಗೆದು 10 ನಿಮಿಷಗಳ ಕಾಲ ಫ್ರೀ ಹೀಟ್ ಮಾಡಿಕೊಳ್ಳಿ. ಕುಕ್ಕರ್ ಫ್ರೀ ಹೀಟ್ ಆದ ನಂತರ ಇದರೊಳಗಡೆ ಇಡಿ. ಮೀಡಿಯಂ ಲೋ ಫ್ಲೇಮ್ನಲ್ಲಿ 45 ರಿಂದ 50 ನಿಮಿಷಗಳ ಕಾಲ ಕುಕ್ ಮಾಡಿ. ಕುಕ್ಕಾದ ಚಿಕನ್ ತೆಗೆದು ಗ್ಯಾಸ್ ಸ್ಟವ್ನ ಮೇಲೆ ಬರ್ನ್ ಮಾಡುತ್ತಾ ಈ ರೀತಿ ಫೈನಲ್ ಟಚಪ್ ಕೊಡಿ. Thank you watching my video. More videos, subscribe my channel.